ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಮಧ್ಯ ಬ್ರೇಕಪ್ ಆಗಿದೆ. ಇಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಕನೆಕ್ಟಿವಿಟಿ ಇಲ್ಲ, ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಟ್ರೋಲ್ ಮಾಡೋದಕ್ಕೆ ಹಿಡಿದಿದ್ದಾರೆ. ಹಾಗೆ ಸಾಕಷ್ಟು ಜನ ವಿಡಿಯೋಸ್ಗಳಲ್ಲಿ ಕಮೆಂಟ್ಸ್ಗಳನ್ನು ಸಹ ಮಾಡ್ತಿದ್ದಾರೆ. ಗಿಲ್ಲಿ ಅವ್ರು ಯಾವುದೇ ವಿಡಿಯೋಸ್ಗಳನ್ನ ಹಾಕಿದ್ರು ಸಹ ನಿಮ್ಗೂ ಕಾವ್ಯಗೂ ಬ್ರೇಕಪ್ ಆಯ್ತಾ ಅಂತ ಹೇಳಿ ಒಂದು ಕ್ವೆಶನ್ ಇರುತ್ತೆ. ಆ ಕಡೆ ಕಾವ್ಯ ಅವ್ರು ಯಾವುದೇ ವಿಡಿಯೋಸ್ಗಳನ್ನ ಹಾಕಿದ್ರು ಸಹ ನಿಮ್ಗೂ ಗಿಲ್ಲಿ ಅವ್ರಿಗೂ ಬ್ರೇಕಪ್ ಆಯ್ತಾ ಅಂತ ಹೇಳಿ ಅವ್ರಿಗೂ ಸಹ ಒಂದು ಕ್ವೆಶನ್ ಅನ್ನ ಮಾಡ್ತಿದ್ದಾರೆ. ಸೊ ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ನಿಜವಾಗ್ಲೂ ಲವ್ ಇದ್ದು ಬ್ರೇಕಪ್ ಆಯ್ತಾ, ಅಥವಾ ಅವರು ಅವರ ಮದುವೆ ವಿಚಾರದ ಬಗ್ಗೆ ಯಾವ ರೀತಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಯ್ತಾ? ಎಸ್, ರೀಸೆಂಟ್ ಆಗಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದು ಇವೆಂಟ್ಗೆ ಹೋಗಿರ್ತಾರೆ. ಈವೆಂಟ್ ಅಲ್ಲಿ ಗಿಲ್ಲಿ ಕಾವ್ಯ ಜೊತೆ ಒಂಚೂರು ಮಾತಾಡೋದಿಲ್ಲ. ಸೊ ಇದನ್ನ ಅಬ್ಸರ್ವ್ ಮಾಡಿದಂತಹ ಜನಗಳು ಯಾವ ರೀತಿ ಇದನ್ನ ತಿರ್ಗಿಸಿದ್ರು ಅಂತಂದ್ರೆ, ಲೈಕ್ ಇವರಿಬ್ಬರ ಮಧ್ಯೆ ಲವ್ ಇತ್ತು, ಇವಾಗ ಬ್ರೇಕಪ್ ಆಗಿದೆ ಅನ್ನೋ ರೀತಿ ಇದನ್ನ ತಿರ್ಗಿಸ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿತ್ತು. ಎಲ್ಲಿ ನೋಡಿದ್ರು ಗಿಲ್ಲಿ ಕಾವ್ಯ ಬ್ರೇಕಪ್, ಇಲ್ಲಿ ಗಿಲ್ಲಿ ಕಾವ್ಯ ಬ್ರೇಕಪ್, ಗಿಲ್ಲಿ ಕಾವ್ಯ ಬ್ರೇಕಪ್ ಅನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇತ್ತು. ಸೊ ಇದನ್ನ ನೋಡಿ 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 ಪಾಪ ಅವರಿಬ್ಬರಿಗೂ ಸಾಕಾಯ್ತೋ ಏನೋ. ಸೊ ಗಿಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದಿದ್ರು ರೀಸೆಂಟ್ ಆಗಿ ಗಿಲ್ಲಿ ಅವರು ಲೈವ್ ಬಂದಿದ ತಕ್ಷಣ ಆ ಒಂದು ಲೈವ್ಗೆ ಕಾವ್ಯ ಅವರು ಕೂಡ ಜಾಯ್ನ್ ಆದ್ರು. ಇಬ್ಬರನ್ನು ಕೂಡ ಲೈವ್ ಅಲ್ಲಿ ನೋಡಿ ಜನಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಹಳೆ ಬಿಗ್ ಬಾಸ್ ಅಲ್ಲಿ ಇವರಿಬ್ಬರನ್ನ ಒಟ್ಟಿಗೆ ನೋಡಿದಾಗ, ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇಬ್ಬರನ್ನ ಒಟ್ಟಿಗೆ ನೋಡಿದಾಗ ಎಷ್ಟು ಖುಷಿ ಪಡ್ತಿದ್ರು, ಅಷ್ಟೇ ಖುಷಿ ಲೈವ್ ಅಲ್ಲಿ ಇವರಿಬ್ಬರನ್ನು ನೋಡಿದಾಗ ಖುಷಿ ಪಟ್ರು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಹಾರ್ಟ್ಸ್ ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಸ್ಮೈಲಿ ಇಮೋಜಿಗಳಾಗಿರ್ಬೋದು, ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ ಖುಷಿ ಆಗ್ತಿದೆ ಅನ್ನುವಂತಹ ಕಮೆಂಟ್ಸ್ ಗಳು ಸುರಿಮಳೆನೆ ಆಯ್ತು ಅಂತ ಹೇಳ್ಬೋದು. ಬಟ್ ಇಂತಹ ಕಮೆಂಟ್ಸ್ ಗಳ ಮಧ್ಯೆ ಸಾಕಷ್ಟು ಗಣ್ಣಂತಹ ಕಮೆಂಟ್ಸ್ ಗಳೇನು ಅಂದ್ರೆ, ನೀವಿಬ್ಬರ ಮಧ್ಯ ಬ್ರೇಕಪ್ ಆಗಿದೆ, ನೀವಿಬ್ರು ಮಾತಾಡ್ತಿಲ್ಲ, ಈವೆಂಟ್ ಅಲ್ಲಿ ನಾವು ನಿಮ್ಮನ್ನ ಅಬ್ಸರ್ವ್ ಮಾಡಿದ್ವಿ, ನೀವಿಬ್ರು ಒಬ್ರಿಗೊಬ್ರು ಮಾತಾಡಿಲ್ಲ, ಸೊ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದ್ಯಾ ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ ಗಳನ್ನ ಹಾಕ್ತಾನೆ ಇದ್ರು. ಸೊ ಇದಕ್ಕೆ ಗಿಲ್ಲಿ ಅವರು ರಿಪ್ಲೈ ಕೊಟ್ರು. ಕಾವ್ಯ ಅವ್ರು ಸುಮ್ನೆನೆ ಇದ್ರು, ಗಿಲ್ಲಿ ಅವರು ರಿಪ್ಲೈ ಕೊಟ್ರು. ಲೈಕ್ ನಗ್ನಗ್ತಾನೆ ಹೇಳಿದ್ರು ಗಿಲ್ಲಿ ಅವರು, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಬ್ರೇಕಪ್ ಅನ್ನೋದು ಆಗಿಲ್ಲ, ಅಥವಾ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ರಿಲೇಶನ್ಶಿಪ್ ಕೂಡ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನಾವು. ಆ ಈವೆಂಟ್ ಅಲ್ಲಿ ನಾನು ಹೋಗಿ ಏನಕ್ಕೆ ಮಾತಾಡ್ಲಿಲ್ಲ ಅಂತಂದ್ರೆ, ಲೈಕ್ ನನ್ಗೆ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಒಂಚೂರು ಹುಷಾರಿರ್ಲಿಲ್ಲ. ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿಸ್ತಿರೋದಾಗಿರ್ಬೋದು, ತುಂಬಾ ಬಿಸಿ ಡೇಸ್ ಇರೋದ್ರಿಂದ ಆಗಿರ್ಬೋದು. ಲೈಕ್ ಕಾವ್ಯ ಅವರು ತುಂಬಾ ಬಿಸಿ ಇರ್ತಾರೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಕಾವ್ಯ ಅವರಾಗಿರ್ಬೋದು ಅಥವಾ ಗಿಲ್ಲಿ ಅವರಾಗಿರ್ಬೋದು ತುಂಬಾನೇ ಬಿಸಿ ಆಗಿದ್ದಾರೆ. ಲೈಕ್ ಒಂದು ದಿವಸನೂ ಫ್ರೀ ಇಲ್ಲ ಅನ್ನೋ ರೀತಿ ಬಿಸಿ ಆಗಿದ್ದಾರೆ. ಸೊ ಬಿಸಿ ಶೆಡ್ಯೂಲ್ಸ್ ಇಂದ ನನ್ನ ಹೆಲ್ತ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಈ ಒಂದು ಕಾರಣಕ್ಕಾಗಿ ನಾನು ಕಾವ್ಯ ಅವ್ರ ಜೊತೆ ಮಾತಾಡುವಂತಹ ಇಂಟ್ರೆಸ್ಟ್ ಅನ್ನ ನಾನು ತೋರಿಸ್ಲಿಲ್ಲ ಅಷ್ಟೇ. ಅದು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಮನಸ್ತಾಪ ಆಗಿಲ್ಲ. ಆ್ಯಂಡ್ ನಾವು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಆ್ಯಂಡ್ ಒಬ್ರಿಗೊಬ್ರು ಕಾಲ್ ಮಾಡಿದ್ರು ಪಿಕ್ ಮಾಡೋಕ್ಕಾಗದೇ ಇರೋಷ್ಟು ಬ್ಯುಸಿ ಆಗಂತೂ ಖಂಡಿತವಾಗ್ಲೂ ನಾವಿದ್ದೀವಿ. ಫೋನ್ ಎತ್ತಲಿಲ್ಲ ಅನ್ನೋ ಕಾರಣಕ್ಕೇ ಅದನ್ನು ಬೇರೆ ಬೇರೆ ರೀತಿ ಸೃಷ್ಟಿ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಹಾಕ್ತಿದ್ದಾರೆ. ಯಾರು ಏನೇ ಹೇಳಿದ್ರು ನಾವಿಬ್ರು ಚೆನ್ನಾಗಿದ್ದೀವಿ, ಮೊದಲು ಹೇಗಿದ್ವೋ ಅದೇ ರೀತಿ ಇವಾಗಲೂ ಇದ್ದೀವಿ ಅಂತ ಹೇಳಿ ಗಿಲ್ಲಿಯವರು ಉತ್ತರ ಕೊಟ್ಟಿದ್ದಾರೆ. ಸೊ ಬ್ರೇಕಪ್ ವದಂತಿ ಅಂತೂ ಮುಗೀತು. ಆ್ಯಂಡ್ ನೆಕ್ಸ್ಟ್ ಇವರ ಮದುವೆ ವಿಚಾರವಾಗಿ ಕೂಡ ಸಾಕಷ್ಟು ಜನ ಇವರ ಮದುವೆ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. ನಿಮ್ಮಿಬ್ಬರ ಮದುವೆ ಯಾವಾಗ, ನಿಮ್ಮನ್ನ ಜೋಡಿಯಾಗಿ ನಾವು ಯಾವಾಗ ನೋಡ್ಬೋದು ಅಂತ ಹೇಳಿ ಸಾಕಷ್ಟು ಜನ ಆ ಲೈವ್ ಅಲ್ಲೇ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದಕ್ಕೆ ಇಬ್ರು ಕೂಡ ಸ್ಮೈಲ್ ಮಾಡಿ ಕಾವ್ಯ ಇದಕ್ಕೆ ರಿಪ್ಲೈ ಅನ್ನ ಕೊಡ್ತಾರೆ. ಸದ್ಯಕ್ಕೆ ನಾವು ಬಿಗ್ ಬಾಸ್ ಇಂದ ಬಂದ್ಮೇಲೆ ತುಂಬಾ ಬ್ಯುಸಿ ಆಗಿದ್ದೀವಿ. ಈ ಒಂದು ಟೈಮ್ನ ನಾವು ಉಪಯೋಗಿಸ್ಕೊಳ್ಬೇಕು. ಈ ಒಂದು ಟೈಮ್ನ ಚೆನ್ನಾಗಿ ನಾವು ಉಪಯೋಗಿಸ್ಕೊಂಡು ನಂತರ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿ, ಅದಾದ್ಮೇಲೆ ಫ್ಯೂಚರ್ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಮದುವೆ ಅನ್ನೋದು ಲೈಕ್ ಸಡನ್ ಆಗಿ ತಗೊಳ್ಳುವಂತಹ ಡಿಸಿಷನ್ ಅಲ್ಲ. ನಾವು ತುಂಬಾ ಥಿಂಕ್ ಮಾಡಿ ನಮ್ಮ ಪ್ರಯಾರಿಟೀಸ್ನೆಲ್ಲ ನೋಡಿಕೊಂಡು ಆಮೇಲೆ ಮದುವೆ ಬಗ್ಗೆ ನಾವು ಯೋಚನೆ ಮಾಡಬೇಕು. ಜೀವನದಲ್ಲಿ ಫಸ್ಟ್ ಏನೇನು ಅಚೀವ್ ಮಾಡೋಕ್ಕಿದೆ, ಏನೇನು ಕೆಲಸಗಳು ಮಾಡಿ ಮುಗಿಸ್ಬೇಕು ಅಂತ ಇದೆ, ಅದನ್ನೆಲ್ಲ ಮಾಡಿ ಮುಗಿಸಿ ಎಲ್ಲವನ್ನು ಸಹ ಅಚೀವ್ ಮಾಡಿ ನಾವು ನಂತರ ಮದುವೆ ಅನ್ನುವಂತಹ ಒಂದು ಬಿಗ್ ಸ್ಟೆಪ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಕಾವ್ಯ ಶೈವ್ ಅವರು ಹೇಳಿದ್ರು. ಆ್ಯಂಡ್ ಗಿಲ್ಲಿ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು. ಎಸ್, ಇಬ್ರು ಕೂಡ ಬ್ಯುಸಿ ಆಗಿದ್ದೀವಿ. ಆ್ಯಂಡ್ ಇಬ್ಬರು ಮದುವೆ ಬಗ್ಗೆನೂ ಕೂಡ ನಿಮ್ಗಳಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇಬ್ಬರು ಮದುವೆ ಬಗ್ಗೆ ತಿಳಿಸ್ತೀರಿ ಅಂತ ಅಂದಿದ ತಕ್ಷಣ ಲೈಕ್ ಇವರಿಬ್ಬರು ಮದುವೆ ಬಗ್ಗೆನೇ ತಿಳಿಸ್ತೀರಿ ಅಂತ ಅವ್ರು ಹೇಳಿಲ್ಲ. ಗಿಲ್ಲಿ ಅವ್ರು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದು, ಅಥವಾ ಕಾವ್ಯ ಶೈವ್ ಅವ್ರು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದು. ಒಟ್ನಲ್ಲಿ ಅವ್ರ ಮದುವೆ ಮ್ಯಾಟರ್ನ ನಮ್ಮೆಲ್ರಿಗೂ ತಿಳಿಸಿನೇ ಅವ್ರು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇವರಿಬ್ಬರೇ ಮದುವೆ ಆಗ್ತಾರ ಅಥವಾ ಇವರಿಬ್ರು ಬೇರೆ ಇಬ್ಬರನ್ನ ಮದುವೆ ಆಗ್ತಾರ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಬಟ್ ಇವರಿಬ್ಬರದು ಒಂಥರ ಕ್ಯೂಟ್ ಲವ್ಲಿ ಪೇರ್ ಅಂತಾನೆ ಅನಿಸ್ತು. ಸೇಮ್ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ಹೇಗೆ ಇವರಿಬ್ಬರದು ಒಂಥರ ಕ್ವಾಟ್ಲೆ ಅಂತ ಅನಿಸ್ತಿತ್ತು, ಅದೇ ರೀತಿ ಕ್ವಾಟ್ಲೆ ಪೇರನ್ನೇ ಮತ್ತೆ ನೋಡಿ ಖುಷಿ ಪಟ್ಟಂಗಾಯ್ತು ಈ ಲೈವ್ ಅಲ್ಲಿ ನೋಡಿ. ಗಿಲ್ಲಿ ಅವ್ರು ರೇಗಿಸ್ತಾ ಇದ್ದಿದ್ದಾಗಿರ್ಬೋದು, ಗಿಲ್ಲಿ ಮಾತಾಡ್ತಿದ್ದ ರೀತಿ, ಅದಕ್ಕೆ ಕಾವ್ಯ ಕೌಂಟರ್ ಕೊಡ್ತಿದ್ದ ರೀತಿ ಎಲ್ಲವೂ ಸಹ ಲೈಕ್ ಬಿಗ್ ಬಾಸ್ ನ ನೆನಪು ಮಾಡ್ತು ಅಂತಾನೆ ಹೇಳ್ಬೋದು ಇವರಿಬ್ಬರನ್ನ ನೋಡಿದಾಗ. ಸೊ ಇವರಿಬ್ಬರ ಬ್ರೇಕಪ್ ವಿಚಾರವಾಗಿ ಒಂದಷ್ಟು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸುಮ್ಮನೆ ಮಾತಾಡ್ಲಿಲ್ಲ ಅಂತ ಅಂದಿದ ತಕ್ಷಣ ಅಥವಾ
ಒಂದು ಕಾಲ್ ಪಿಕ್ ಮಾಡ್ಲಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವರಿಬ್ಬರ ಮಧ್ಯೆ ದೊಡ್ಡ ಜಗಳನೇ ಆಗೋಗಿದೆ. ಇನ್ನಿಬ್ರು ಒಬ್ರ ಮುಖ ಒಬ್ರು ನೋಡಲ್ಲ, ಒಬ್ರ ಜೊತೆ ಇನ್ನೊಬ್ರು ಅವ್ರು ಯಾವತ್ತೂ ಮಾತಾಡಲ್ಲ ಅನ್ನೋ ಕನ್ಕ್ಲೂಷನ್ಗೆ ನಿಮ್ಮಷ್ಟಕ್ಕೆ ನೀವೇ ಬಂದ್ಬಿಡ್ಬೇಡಿ. ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೆ ಅವರಿಬ್ಬರೇ ಪರ್ಸ್ನಲ್ ಆಗಿ ಬಂದು ಲೈವ್ ಅಲ್ಲಿ ಬಂದು ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಸೊ ನಿಮಗೂ ಕೂಡ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ಬ್ರೇಕಪ್ ವಿಚಾರದ ಬಗ್ಗೆ ಇವಾಗಲೇ ಮಾತಾಡೋದನ್ನ ಬಿಟ್ಬಿಡಿ, ಇಲ್ಲಿಗೆ ಸ್ಟಾಪ್ ಮಾಡಿ. ಅವರಿಬ್ಬರ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಅವರು ಲೈವಲ್ಲಿ ಕೇಳ್ಕೊಂಡಿದ್ದಿಷ್ಟೇ, ಲೈಕ್ ಮದುವೆ ಅನ್ನುವಂತಹ ವಿಚಾರನ ಬಿಟ್ಟು ನಮ್ಮ ಫ್ರೆಂಡ್ಶಿಪ್ಗೆ ಬೆಲೆ ಕೊಡಿ, ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ, ನಮ್ಮ ಫ್ರೆಂಡ್ಶಿಪ್ಗೆ ಬೆಲೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ರಿಯಲ್ ಫ್ಯಾನ್ಸ್ ಆದವ್ರಿಗೆ ಇದು ಅರ್ಥ ಆಗುತ್ತೆ, ಅವರಿಬ್ಬರ ಫ್ರೆಂಡ್ಶಿಪ್ಗೆ ಯಾವ ಮಟ್ಟಕ್ಕೆ ನಾವು ಬೆಲೆ ಕೊಡಬೇಕು ಅನ್ನೋದು ರಿಯಲ್ ಫ್ಯಾನ್ಸ್ಗೆ ಅರ್ಥ ಆಗುತ್ತೆ. ಸೊ ಅವರಿಬ್ಬರನ್ನ ಜೋಡಿಯಾಗಿನೇ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ದೀರಾ. ಅದು ಅವರ ಪರ್ಸ್ನಲ್ ಚಾಯ್ಸು. ನಾವು ಫೋರ್ಸ್ ಮಾಡಿದ್ರು ಅಂದಿದ ತಕ್ಷಣ ಅವ್ರು ಹೋಗಿ ಮದುವೆ ಆದ್ರು ಅಂತಂದ್ರೆ ಲೈಕ್ ಅವರ ಜೀವನ ಹಾಳಾಗುತ್ತೆ ಹೊರತು ನಮ್ಮ ಜೀವನ ಹಾಳಾಗಲ್ಲ. ಈ ರೀತಿ ಜನಗಳು ಹೋಗಿದ್ ಕಡೆ ಎಲ್ಲ ಅವರಿಬ್ಬರನ್ನ ಜೋಡಿ ಮಾಡಿ 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 ಇದೇ ರೀತಿ ಒಂದು ಪೇರ್ ಮದ್ವೆ ಆಗಿತ್ತು. ಹೋಗಿದ್ ಕಡೆ ಎಲ್ಲ ಲೈಕ್ ಚಂದನ್ ಮತ್ತೆ ನಿವೇದಿತಾ ಗೌಡ ಅವರು ಹೋಗಿದ್ ಕಡೆ ಎಲ್ಲ ಜನಗಳು ನಿಮ್ಮಿಬ್ಬರ ಪೇರ್ ಚೆನ್ನಾಗಿದೆ ಅಂತ ಹೇಳಿ ಹೇಳಿ ಅವ್ರ ಮನ್ಸಲ್ಲಿ ಕೂರಿಸ್ಬಿಟ್ರು, ನಾವು ಮದ್ವೆ ಆಗೋಣ ಅಂತ ಹೇಳಿ ಮದ್ವೆ ಆದ್ರು. ಬಟ್ ಅದು ಏನಾಯ್ತು ಲಾಸ್ಟ್ಗೆ? ಸೊ ಆ ರೀತಿ ಆಗೋದು ಬೇಡ. ಅವರ ಜೀವನ ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಲೈಫಲ್ಲಿ ನಮ್ಮ ಜೊತೆ ಯಾರಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಗಿಲ್ಲಿಗೆ ಏನಾದ್ರು ಕಾವ್ಯನೇ ಬೇಕು ಅಂತ ಗಿಲ್ಲಿಗೆ ಅನ್ಸಿದ್ರೆ, ಕಾವ್ಯಗೂ ಕೂಡ ಗಿಲ್ಲಿ ಇಸ್ ದ ರೈಟ್ ಪರ್ಸನ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮುಂದೆ ಒಂದ್ ದಿವಸ ಅವ್ರ ಮದ್ವೆ ಆಗೇ ಆಗ್ತಾರೆ. ಅವಾಗ ನೋಡಿ ಖುಷಿ ಪಡೋಣ, ಇಲ್ಲ ಅಂದ್ರೆ ಅವರ ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್.